ಆಮೇಲೆ ಆದಿತ್ಯ ಹೃದಯ, ಇದು ಬಂದ್ಬಿಟ್ಟು ಶ್ರೀರಾಮ ಬಂದ್ಬಿಟ್ಟು ಎಷ್ಟೋ ಪ್ರಯತ್ನ ಪಡ್ತಾರೆ, ರಾವಣನ್ನು ಕೊಲ್ಲಕ್ಕಾಗಲ್ಲ. ಇನ್ನೇನು ಮಾಡಬೇಕು ಅಂತ ಯೋಚನೆ ಮಾಡುವಾಗ ಅಗಸ್ತ್ಯ ಮಹರ್ಷಿ ಬರ್ತಾರೆ. ಅವ್ರು ಬಂದ್ಬಿಟ್ಟು ರಾಮಗೆ ಈ ಆದಿತ್ಯ ಹೃದಯವನ್ನು ಅವರು ಉಪದೇಶ ಮಾಡ್ತಾರೆ. ಅಂದರೆ ಸೂರ್ಯನ ಆರಾಧನೆ ಮಾಡೋದು. ನೋಡಿ, ಶ್ರೀರಾಮನ್ಗೆ ಹೇಳ್ತಾರೆ, ಅಗಸ್ತ್ಯ ಮಹರ್ಷಿಲಿದ್ದಾರೆ, ಇದನ್ನು ಕೇಳಿಕೊಂಡು ಶ್ರೀರಾಮ ಬಂದ್ಬಿಟ್ಟು ಗೊತ್ತು ಅಗಸ್ತ್ಯ ಮಹರ್ಷಿ ಅವರೇ ಸಾಕ್ಷಾತ್ ಮಹಾವಿಷ್ಣು, ಆದ್ರೇನು ಶ್ರೀರಾಮ ಬಂದು ಅಷ್ಟು ಮರ್ಯಾದಾ ಪುರುಷೋತ್ತಮ, ಇವ್ರಿಗೆ 3 ಸತಿ ಪ್ರದಕ್ಷಿಣೆ ಮಾಡಿ ಆ ಆದಿತ್ಯ ಹೃದಯ ತಗೊಂಡು ಅದನ್ನು ಸೂರ್ಯನಿಗೆ ಪ್ರಾರ್ಥನೆ ಮಾಡಿ ನೆಕ್ಸ್ಟ್ ಡೇ ಅದನ್ನು ತಗೊಂಡು ಅವರು ರಾವಣನ್ನ ಸಂಹಾರ ಮಾಡ್ತಾರೆ. ಇದು ಆದಿತ್ಯ ಹೃದಯ ಬಂದ್ಬಿಟ್ಟು ಇದನ್ನು ಏನು ಮಾಡ್ಬೇಕಂದ್ರೆ ಯಾರು ಇದನ್ನ ಆಚರಿಸಿದಾರೋ ಅವ್ರ ಹತ್ರಿಂದ ನೀವು ಇದನ್ನ ತಗೋಬೇಕು, ಆವಾಗಲೇ ನಿಮಗೆ ಇದು ಫಲ ಸಿಗ್ತದೆ. ಏನೇ ಇರಲಿ ಒಂದು ಗುರುವಿನ ತಗೋಬೇಕು, ಇಲ್ಲ ಅಂದ್ರೆ ಇಟ್ ವಿಲ್ ನಾಟ್ ವರ್ಕ್ ಟು. ಅರ್ಥ ಆಯ್ತಾ? ಇದು ಬಂದ್ಬಿಟ್ಟು ಆದಿತ್ಯ ಹೃದಯಮ್ಮು ನಮಗೆ ಪ್ರತ್ಯಕ್ಷ ದೇವರು ಸೂರ್ಯನಾರಾಯಣ. ಎಲ್ಲರೂ ಹೇಳ್ತಾರೆ ಭಗವಂತ ನೋಡ್ಬೋದಾ ಅಂತ. ಸೂರ್ಯನಾರಾಯಣ ಭಗವಂತ ನೋಡ್ಬೋದು ಎಲ್ಲರೂ, ಆದರೆ ಯಾರು ಅವ್ರನ್ನ ಗಮನಿಸಲ್ಲ, ಮರ್ತು ಹೋಗ್ತಾರೆ. ಎದ್ದೇಳ್ತಾರೆ, ಸ್ನಾನ ಮಾಡ್ತಾರೆ, ಹೋಗ್ತಾರೆ. ಆ್ಯಕ್ಚುಲಾಗಿ ಎದ್ದು ಸ್ನಾನ ಮಾಡಿ ಅವ್ರನ್ನ ಕೈ ಮುಗಿದು ಸೂರ್ಯನಾರಾಯಣ, ಓಂ ಸೂರ್ಯನಾರಾಯಣ ನಮ ಅಂತ ನಮಸ್ಕಾರ ಮಾಡಿದ್ರೆ ಎಷ್ಟೋ ಒಳ್ಳೇದಾಗ್ತದೆ. ಸೂರ್ಯನಾರಾಯಣ ಬಂದು ನಮಸ್ಕಾರ ಪ್ರಿಯ. ಎಷ್ಟು ಸಾಷ್ಟಾಂಗ ನಮಸ್ಕಾರ ಮಾಡ್ತೀರೋ ಅಷ್ಟು ನಿಮಗೆ ಬೆನಿಫಿಟ್ ಆಗ್ತದೆ. ಅವ್ರನ್ನ ಈ ಆದಿತ್ಯ ಹೃದಯ ಕರೆಕ್ಟಾಗಿ ಪ್ರೊಸೀಜರ್ ಆಗಿ ಫಾಲೋ ಮಾಡಿದ್ರೆ ನಿಮಗೆ ಬಂದು ಒಳ್ಳೆ ಸ್ಟ್ರೆಂತ್ ಬರ್ತದೆ. ನಿಮ್ಮ ಎನಿಮೀಸ್ನ ನೀವು ಡಿಫೀಟ್ ಮಾಡ್ಬೋದು, ನಿಮಗೆ ಕರೇಜ್ ಬರ್ತದೆ, ನಿಮ್ಮ ಸ್ಟ್ರಾಂಗ್ ಮೈಂಡ್ ಸೆಟ್ ಆಗ್ತದೆ. ನಿಮ್ಮ ಎನಿಮೀಸ್ ಏನೇನು ಟ್ರಬಲ್ ಮಾಡಕ್ಕೆ ಬಂದ್ರೇನು ಅದು ಅಡ್ಡ ಮಾಡ್ತಾರೆ ಭಗವಂತ. ಕಾನ್ಫಿಡೆನ್ಸ್ ಬರ್ತದೆ ನಿಮಗೆ, ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ನ ನೀವು ಕಾನ್ಕರ್ ಮಾಡೋದು. ಇಷ್ಟು ಶಕ್ತಿ ಭಗವಂತ ಕೊಡ್ತಾನೆ. ಅಂಥವನ್ನ ನೀವು ಪ್ರಾರ್ಥನೆ ಮಾಡಬೇಕು. ಇದು 30 ಶ್ಲೋಕ ಇದೆ. 30 ಶ್ಲೋಕ ಬಂದು 6 ಪೋರ್ಷನ್ ಆಗಿದೆ. ಫಸ್ಟ್ ಪೋರ್ಷನ್ ಬಂದು ಅಗಸ್ತ್ಯ ಮಹರ್ಷಿ ರಾಮಗೆ ಹೇಳ್ತಾರೆ. ನೆಕ್ಸ್ಟ್ ಪೋರ್ಷನ್ ಬಂದು ಸೂರ್ಯಂದು ಗ್ರೇಟ್ನೆಸ್ ಹೇಳ್ತಾರೆ. ಆದಿತ್ಯ ಹೃದಯ, ಆದಿತ್ಯ ಅಂದರೆ ಸೂರ್ಯ ಅವ್ರದ್ದು ಇದು. ನೆಕ್ಸ್ಟ್ ಬಂದು ಆ ಆದಿತ್ಯ ಹೃದಯವನ್ನು ಡಿಸ್ಕ್ರೈಬ್ ಮಾಡ್ತಾರೆ. ಆಮೇಲೆ ಆ್ಯಕ್ಚುಲ್ ಮಂತ್ರ ಜಪ ಅದರಲ್ಲಿ ಮಿಡ್ಲ್ನಲ್ಲಿ ಬರೋದು. ನೆಕ್ಸ್ಟ್ ಬಂದು ಕೃತಜ್ಞ ಹೇಳೋದು ಸೂರ್ಯನಿಗೆ. ಈ ಥರ 6 ಪೋರ್ಷನ್ಸು, 30 ಶ್ಲೋಕ. ಡೈಲಿ ಇದು 3 ಸತಿ, 1 ಸತಿ ಹೇಳಿ ಆತು ಪ್ರದಕ್ಷಿಣೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡೋದು. ಆ ಥರ 3 ಸತಿ ಮಾಡಿ ಸಂಡೇಸ್ 12 ಸತಿ ಮಾಡಿದ್ರೆ ನಿಮ್ಮಲ್ಲಿರೋ ಏನೇ ಪ್ರಾಬ್ಲಮ್ಸ್ ಇರಲಿ, ಈ ನೆಗೆಟಿವ್ ಫೋರ್ಸಸ್ಸು, ಎನಿಮಿಕ್ ಫೋರ್ಸಸ್ಸು ಎಲ್ಲವನ್ನು ಆಕೆ ಸೂರ್ಯ ಭಗವಾನು ಕ್ಲಿಯರ್ ಮಾಡಿಬಿಡ್ತಾನೆ. ಆಮೇಲೆ ರಾವಣಂದು ಒಂದು ಕಥೆ ಇದೆ. ಶ್ರೀರಾಮ ಬಂದ್ಬಿಟ್ಟು ಯುದ್ಧ ಮಾಡಬೇಕು. ಯುದ್ಧ ಮಾಡ್ಬೇಕಂದ್ರೆ ಅವ್ರೇನು ಹೇಳ್ತಾರೆ, ಜಾಂಬವಂತನ ಕರೆದು ನಾನು ಯುದ್ಧ ಮಾಡೋಕ್ಕೆ ಮುಂಚೆ ಈಶ್ವರನ ಹೋಮ ಮಾಡಬೇಕು ಅಂತ. ಅವಾಗ ಜಾಂಬವಂತ ಹೇಳ್ತಾರಪ್ಪ ಪ್ರಭು, ಇಲ್ಲಿ ಏನು ಹೋಮ ಮಾಡ್ತೀಯಾ? ಇಲ್ಲಿ ಏನಿಲ್ಲ, ಇಲ್ಲಿ ಏನು ಸಿಗ್ತದೆ ನಿನಗೆ? ಯಾರಿದ್ದಾರೆ ಮಾಡೋಕ್ಕೆ ಕೇಳುವಾಗ ಅವ್ರು ಹೇಳ್ತಾರೆ, ಇಲ್ಲ ಇದ್ದಾರೆ, ನಾನು ಹೋಮ ಮಾಡಲೇಬೇಕು, ಇಲ್ಲಾಂದರೆ ಯುದ್ಧ ಮಾಡೋಕ್ಕಾಗಲ್ಲ, ಈಶ್ವರನ್ನ ಪ್ರಾರ್ಥನೆ ಮಾಡಲೇಬೇಕು. ಯಾರು ನನಗೆ ಪುರೋಹಿತರಾಗಬೇಕಂದ್ರೆ ಯಾರು ಒಂದು ಮಹಾಶಿವ ಭಕ್ತನೋ, ಯಾರು ಮಹಾಬ್ರಾಹ್ಮಣನೋ ಅಂಥವ್ರನ್ನ ನನಗೆ ಬೇಕು ಅಂತಾರೆ. ಅಂಥವ್ರು ಇದ್ದಾರೆ, ರಾವಣನ ಇದ್ದಾನೆ, ಅವನು ಹೋಗಿ ಕೇಳಂತ. ಅವಾಗ ಹೇಳ್ತಾರೆ, ಏನು ನೀನು ಹೇಳೋದು? ಅವನ ಮೇಲೇ ನಾವು ಬಂದಿದ್ವಿ ಯುದ್ಧ ಮಾಡೋಕ್ಕೆ, ಅವನ ಹತ್ರನೇ ಹೋಗಿ ಕೇಳಿದ್ರೆ ಅವನು ಒಪ್ಕೊಳ್ತಾನ? ಅವಾಗ ಇವ್ರು ಜಾಂಬವಂತ ಹೇಳ್ತಾರೆ, ನೀನು ಹೋಗಿ ಕೇಳು, ಖಂಡಿತ ಒಪ್ಕೊಳ್ತಾರೆ ಅಂತ. ಸರಿ ಅಂತ ಇವರು ಲಂಕೆಗೆ ಹೋಗ್ತಾರೆ. ಅವಾಗ ರಾವಣನಿಗೆ ಗೊತ್ತಾಗ್ತದೆ ಜಾಂಬವಂತರು ಬರ್ತಾ ಇದ್ದಾರೆ ಅಂತ. ಅವಾಗ ಇವ್ರ ಕೊಟೇಶನ್ಸು ಎಲ್ಲರಿಗೂ ಹೇಳ್ತಾರೆ, ಅವ್ರನ್ನ ಮರ್ಯಾದೆಯಿಂದ ಕರ್ಕೊಂಡು ಬನ್ನಿ ಅಂತ. ಅದೇ ಪ್ರಕಾರ ಜಾಂಬವಂತ ಬರುವಾಗ ಅವ್ರನ್ನ ಮರ್ಯಾದೆ ಕೊಟ್ಟು ಕರ್ಕೊಂಡು ಬರ್ತಾರೆ. ರಾವಣ ಎದ್ದು ನಮಸ್ಕಾರ ಮಾಡಿ ನಿಮ್ಗೆ ಏನು ಬೇಕಂತ ಅವ್ರು ಹೇಳ್ತಾರೆ, ಈ ಥರ ಶ್ರೀರಾಮ ಬಂದು ಯಜ್ಞ ಮಾಡ್ಬೇಕಂತೆ, ನೀವೇ ಬರಬೇಕಂತೆ, ಯಾಕಂದರೆ ನೀವು ಬಂದು ಮಹಾಬ್ರಾಹ್ಮಣ, ನೀವು ಬಂದು ಮಹಾಶಿವಭಕ್ತ, ನೀವು ಬರ್ಬೇಕು. ಆಯಿತು ನಾನು ಬರ್ತೀನಿ ಅಂತಾನೆ. ಜಾಂಬವಂತ ನನಗೆ ಆಶ್ಚರ್ಯ ಆಗ್ಬಿಡ್ತದೆ, ಏನು ನೀನು ಹೌದು ನಾನು ಬರ್ತೀನಿ, ನನ್ನ ಧರ್ಮ, ನಾನು ಮಹಾಬ್ರಾಹ್ಮಣ, ನಾನು ಮಾಡ್ತೀನಿ, ನಾನು ಮಹಾಶಿವಭಕ್ತ, ನನಗೆ ಅರಿಯುತ್ತದೆ, ನಾನು ಮಾಡ್ತೀನಿ ಅಂತ ಒಪ್ಕೊಂಡು ಜಾಂಬು ಅಂತ ಹೇಳ್ತಾರೆ. ಆಗ ಇದು ಅದಕ್ಕೆ ಸಾಮಗ್ರಿಗಳೆಲ್ಲ ಬೇಕು. ರಾವಣ ಹೇಳ್ತಾರೆ, ಚಿಂತೆ ಪಡಬೇಡ, ಅದು ಏನು ಬೇಕೋ ನಾನು ತರ್ತೀನಿ ಅಂತ ಹೇಳ್ತಾರೆ.
ಸರಿ ಅಂತ ಜಾಂಬು ಅಂತ ಹೋಗ್ಬಿಡ್ತಾರೆ. ಆವಾಗ ರಾವಣ ಬಂದು ಇಂದ್ರಜಿತ್ನ ಕರೀತಾರೆ, ಮಗನ್ನ ಕರೆದ್ಬಿಟ್ಟು ನಾಳೆ ಈ ಥರ ಹೋಮಕ್ಕೆ ಹೋಗ್ತಾ ಇದ್ದೀನಿ, ಶ್ರೀರಾಮನ್ ಮಾಡಬೇಕು. ಹೋಮ ಮಾಡುವಾಗ ದಂಪತಿಗಳಿರಬೇಕು, ಅರ್ಧಾಂಗಿ ಇರಬೇಕು. ಅರ್ಧಾಂಗಿ ನಮ್ಮ ಹತ್ರ ಇದ್ದಾರೆ, ನೀನೇನು ಮಾಡು, ನಾಳೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೊಸ ಬಟ್ಟೆ ಕೊಟ್ಟು ಸೀತಾ ಅವ್ರನ್ನ ಡ್ರೆಸ್ ಮಾಡ್ಕೊಂಡು ಅಲ್ಲಿಗೆ ಕರ್ಕೊಂಡು ಬಾ ಅಂತಾರೆ. ಸರಿ ಅಂತ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರಹ್ಮ ಮುಹೂರ್ತದಲ್ಲಿ ರಾವಣ ಹೋಗ್ತಾರೆ. ರಾಮ ಈ ಮರ್ಯಾದೆ ಕೊಟ್ಟು ಕರೆಸ್ತಾರೆ. ಇವರು ಕೂತ್ಕೊಳ್ತಾರೆ, ಶ್ರೀರಾಮ ಕೂತ್ಕೊಳ್ತಾರೆ. ಕೇಳ್ತಾರೆ, ನಿನ್ನ ಅರ್ಧಾಂಗಿಯಲ್ಲಿ ಹೋಮಕ್ಕೆ ಅರ್ಧಾಂಗಿ ಬೇಕಂತ, ನಿನ್ನ ಹತ್ರನೇ ಇದ್ದಾರೆ, ನಾನೇನು ಮಾಡಲಿ ಅಂತಾರೆ. ಏನೇನು ಚಿಂತೆ ಬೇಡ, ಇಂದ್ರಜಿತ್ನ ಕರೀತಾರೆ. ಸೀತಾ ಬಂದು ಕೂತ್ಕೊಳ್ತಾರೆ, ಹೋಮ ಫಿನಿಶ್ ಮಾಡ್ತಾರೆ ಕಂಪ್ಲೀಟಾಗಿ. ಮಾಡಿಬಿಟ್ಮೇಲೆ ಸೀತಾ ವಾಪಸ್ಸು ಕರ್ಕೊಂಡೋಗಿ ಅಶೋಕವನದಲ್ಲಿ ಹೋಗ್ತಾರೆ ಆಯಮ್ಮ. ಇವಾಗ ಶ್ರೀರಾಮ ಕೇಳ್ತಾರೆ, ಅಪ್ಪ ನೀನು ಮಾಡಿದೆ, ನಾನು ನಿನಗೆ ದಕ್ಷಿಣೆ ಕೊಡಬೇಕು, ಏನು ಕೊಡಬೇಕು? ಆವಾಗ ರಾವಣ ಹೇಳ್ತಾರೆ, ತಕ್ಕ ಸಮಯದಲ್ಲಿ ನಾನು ಕೇಳ್ತೀನಿ, ಆವಾಗ ನೀನು ಕೊಡು, ಈಗ ಏನು ಬೇಡ ಅಂತ ಹೋಗ್ಬಿಡ್ತಾರೆ. ಸೊ ಇದು ರಾವಣಂದು ಒಂದು ನೊಬಿಲಿಟಿ ಕ್ಯಾರೆಕ್ಟರ್. ಎಲ್ಲರೂ ಅವನ್ನ ನೆಗೆಟಿವ್ ಆಗಿ ರಾಕ್ಷಸ ಅಸುರ ಅಂತಾರೆ. ಈಸ್ ಅ ಮಹಾ, ಅದು ಯಾರಿಗೂ ಗೊತ್ತಿಲ್ಲ. ಆಮೇಲೆ ಏನಾಗ್ತದೆ, ನೆಕ್ಸ್ಟ್ ಡೇ ಯುದ್ಧ ಆಗ್ತದೆ. ಅದು ರಾವಣನ ಸಂಹಾರ ಮಾಡ್ತಾರೆ. ರಾಮ ಕೂತಿರುವಾಗ ಮಂಡೋದರಿ ಆಕೆ ಒಂದು ಮಹಾಪತಿವ್ರತೆ, 7 ಪತಿವ್ರತೆಗಳು ಆಕೆ ಒಬ್ಬಳು. 7 ಪತಿವ್ರತೆಗಳು ಯಾರಂದ್ರೆ ಅನುಸ್ಯ, ಇವರು ನಮ್ಮ ಅತ್ರಿ ಮಹರ್ಷಿ, ಇದು ಗೌತಮ ಮಹರ್ಷಿ ವೈಫು, ಸೀತಾ ಮಾತೆ, ಆಮೇಲೆ ದ್ರೌಪದಿ, ಆಮೇಲೆ ತಾರಾದೇವಿ, ಆಮೇಲೆ ಅಹಲ್ಯ ಗೌತಮ ವೈಫು, ಆಮೇಲೆ ಮಂಡೋದರಿ ರಾವಣನ ವೈಫು, ಆಮೇಲೆ ಸತಿ ಸಾವಿತ್ರಿ. ಮಂಡೋದರಿ ಬಂದು ಬರ್ತಾ ಇರುವಾಗ ಇವ್ರಿಗೆ ಗೊತ್ತಾಗ್ಬಿಡ್ತಾರೆ, ರಾಮಗೆ ಬರ್ತಾ ಎದ್ದು ನಮಸ್ಕಾರ ಮಾಡಿ ಬಾ ತಾಯಿ ಅಂತಾರೆ. ಏನಕ್ಕೆ ಬಂದೆ? ಇಲ್ಲ ಅಂತ ನನ್ನ ಗಂಡ ಬಂದು ಮಹಾಬ್ರಾಹ್ಮಣ, ಮಹಾಶಕ್ತಿಶಾಲಿ, 3 ಲೋಕ ಅಧಿಪತಿ ಅವನು, ಅವನು ಸೋಲಲ್ಲಿ ಯಾರ ಕೈನಲ್ಲಿ ಆಗಿಲ್ಲ, ಅವನು ಮಹಾಶಿವಭಕ್ತ, 64 ಶಾಸ್ತ್ರ ಗೊತ್ತಿರೋನು ಅವನು. ಅಂಥ ವ್ಯಕ್ತಿನ ಒಂದು ಸಾಮಾನ್ಯ ಮನುಷ್ಯ ನೀನು ಸಂಹಾರ ಮಾಡಿದ್ರೆ ನಿಮ್ಮನ್ನು ನೋಡ್ಬಿಟ್ಟು ಹೋಗೋಕ್ಕೆ ಬಂದೆ, ಏನಕ್ಕೆ ಅವ್ರನ್ನ ಸಂಹಾರ ಮಾಡಿ ನಾನು ಕೇಳಕ್ಕೆ ಬಂದಿಲ್ಲ ಅಂತ. ಆವಾಗ ಶ್ರೀರಾಮ ಹೇಳ್ತಾರೆ, ತಾಯಿ ನೀವು ತಪ್ಪು ತಿಳ್ಕೊಂಡಿದ್ರ, ನಾನು ರಾವಣನ ಸಂಹಾರ ಮಾಡಿಲ್ಲ, ಅವನ ಅಹಂಕಾರ ಅವನ್ನ ಸಂಹಾರ ಮಾಡ್ತು. ಆವಾಗ ಸೀತಾ, ನೀನು ನಿಜವಾಗ್ಲೂ ಮರ್ಯಾದಾ ಪುರುಷೋತ್ತಮ ನೀನು ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿ. ಆ ಒಂದು ಸೆಂಟೆನ್ಸ್, ಐ ಡಿಡ್ ನಾಟ್ ಕಿಲ್ ರಾಮ, ಇಟ್ ಈಸ್ ಇಸ್ ಈಗೋ ವಿಚ್ ಕಿಲ್ಡ್ ಹಿಮ್. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಶ್ರೀರಾಮ. ಇದೆಲ್ಲ ಋಷಿಗಳು ಹೇಳೋದಿಲ್ಲ. ನಮಗೇನು ನಾವು ಏನು ಪುಣ್ಯ ಮಾಡಿದ್ವೋ ಅಂತ ಒಂದು ಗುರು ಸಿಕ್ಕಿದ್ರು, ಅಂಥ ಋಷಿಗಳು ಆಯಿತು ನಮಗೆ ಸಂಪರ್ಕ.